ಅಂದ್ರೆ ಸ್ವಲ್ಪ ಗ್ಯಾಪ್ ತಗೊಂಡಿದ್ದೀರಾ, ಒಂದು 7-8 ತಿಂಗಳು ವೆಯ್ಟ್ ಮಾಡಿದ್ದಕ್ಕೆ ಬಹುಶಃ ದಂಪತಿಗಳು ಒಂದಾಗಿದ್ದಾರೆ. ಇನ್ ಕೇಸ್ ಮಧ್ಯದಲ್ಲಿ ಏನಾದರೂ ಡಿಸಿಷನ್ ತಗೊಂಡ್ಬಿಟ್ಟಿದ್ರೆ ಬಹುಶಃ ಈಕೆ ಡೈವೋರ್ಸ್ ಹಾಕ್ಬಿಟ್ಟಿರೋದು, ಆಕೆಗೆ ಹೆಂಡತಿನೂ ಸಿಗ್ತಾ ಇರ್ಲಿಲ್ಲ, ಆ ಕಡೆ ಆ ಗಂಡನಿಗೆ ಆ ಹುಡುಗಿನೂ ಸಿಗ್ತಾ ಇರ್ಲಿಲ್ಲ. ಬಹುಶಃ ಸ್ವಲ್ಪ ಗ್ಯಾಪ್ ಸಿಕ್ಕಿದ್ದಕ್ಕೆ ಇಲ್ಲಿ ಒಳ್ಳೇದಾಯ್ತು. ಅಡ್ವೊಕೇಟ್ಸ್ ರೋಲ್ ಏನು ಇರೋದಿಲ್ಲ ಮೇಡಮ್. ಪಾರ್ಟಿ ಹೇಗೆ ಇನ್ಸ್ಟ್ರಕ್ಟ್ ಮಾಡ್ತಾರೆ ಆ ಕೆಲಸ ಮಾಡ್ಬೇಕು ನಾವು. ಅವಳು ನನ್ ಗಂಡ ಬೇಕು ಅನ್ನೋ ಹಠ ಇರೋದ್ರಿಂದ ಅದು ಮ್ಯಾಟರ್ ಸೆಟ್ಲ್ ಆಯ್ತು. ಇಲ್ಲ ಅಂತ ಹೇಳಿದ್ರೆ ಸರಿ ಮೇಡಮ್ ಅವನಿಗೆ ನಾನ್ ಬೇಡ ಅಂದ್ರೆ ನಾನ್ ಯಾಕೆ ಅವ್ನಿಗೆ ವೇಟ್ ಮಾಡ್ಲಿ ಅನ್ನೋ ಒಂದು ಅವಳು ಕೂಡ ಆ ಟೈಮಲ್ಲಿ ಸಡನ್ ಡಿಸಿಷನ್ ತಗೊಂಡಿದ್ರೆ ಯಾವಾಗ ಅದು ಕೇಸ್ ಡಿಸ್ಪೋಸ್ ಆಗ್ತಿತ್ತು. ಈ ಮನುಷ್ಯನಿಗೆ ಈ ತರ ಇಷ್ಟಪಡೋ ಹೆಂಡತಿನೂ ಇರ್ತಿರ್ಲಿಲ್ಲ, ಯಾರು ನಂಬ್ಕೊಂಡು ಹೋಗ್ತಿದ್ದಲ್ಲ ಅವಳು ಇರ್ತಿರ್ಲಿಲ್ಲ. ಇದೊಂದು ಸ್ಟೋರಿ. ಆದ್ರೆ ಇನ್ನೊಂದು ಸ್ಟೋರಿ ಹೇಗಿದೆ ಅಂದ್ರೆ ಮೇಡಮ್, ಇದು ಮನುಷ್ಯ ತಪ್ಪುಗಳು ಮಾಡೋದು ಸಹಜ. ಅದೇ ತರ ಯಾವ್ದೋ ಹೆಣ್ಮಕ್ಳು ಬೇರೆ ಅವ್ರ ಸಹವಾಸ ಮಾಡ್ಬಿಟ್ಟು ತೊಂದ್ರೆ ಮಾಡ್ಕೊಂಡಾಗ ಗಂಡ ಬಿಫೋರ್ ಮ್ಯೂಚುವಲ್ ಕನ್ಸರ್ನ್ ಅಂತ ಇಬ್ರು ಬರ್ತಾರ. ಅವ್ರು ನನಗ್ ಬೇಡ ನಾನ್ ಬೇಡ ಅಂತ. ನಾವಾಗ ಯಾಕೆ ಚಾನ್ಸ್ ತಗೊಳ್ತೀರಿ, ಅವಕಾಶ ಕೊಟ್ಟು ನೋಡಿ ಅಂತ ಹೇಳಿದಾಗ ಆ ಟೈಮಲ್ಲಿ ಏನಾಗಿತ್ತು, ಆ ಹೆಣ್ಮಗಳಿಗೆ ಕಂಪ್ಲೀಟ್ ಆಗಿ ಯಾರ ಜೊತೆ ಇವಳು ರಿಲೇಶನ್ಶಿಪ್ ಅಲ್ಲಿ ಇದ್ಲಲ್ಲ ಅದು ಕಂಪ್ಲೀಟ್ ಕಟ್ ಆಗಿ ಹೋಗಿತ್ತು. ಕಾಂಟ್ಯಾಕ್ಟ್ ಅಲ್ಲಿ ಇರ್ಲಿಲ್ಲ ಅವರು. ಹಂಗಿದ್ದಾಗ ಪ್ರೀವಿಯಸ್ ಇರೋ ರಿಲೇಶನ್ಶಿಪ್ ನ ಇವನು ಅವಳಿಗೆ ಹರ್ಟ್ ಮಾಡಿ, ಅವಳು ಈಗೋ ಹರ್ಟ್ ಮಾಡಿ ತೊಂದರೆ ಮಾಡ್ತಿರೋದ್ರಿಂದ ಅವಳು ನನಗೆ ಸರಿನೇ ಹೋಗೋದಿಲ್ಲ, ನನಗೆ ದಿನ ಇದು ಕೇಳಕ್ ಆಗೋದಿಲ್ಲ, ನನ್ನ ಕ್ಯಾರೆಕ್ಟರ್ ಅಸಾಸಿನೇಷನ್ ಅನ್ಕೊಂಡು ಮ್ಯೂಚುವಲ್ ಕನ್ಸರ್ನ್ ಡಿವೋರ್ಸಿಗೆ ಬಂದವರು ಇಡೀ ಆಫೀಸಲ್ಲೇ ಹೋಗಿರೋರು ಇದ್ದಾರೆ ಮೇಡಮ್. ಆ ತರನು ಕೂಡ ನಾವು ನೋಡಿ. ಯಾವ ತರ ಗೈಡೆನ್ಸ್ ಕೊಟ್ರಿ ಅವರಿಗೆ ನೀವು? ಹೇಳಿರೋದೇನಂದ್ರೆ ತಪ್ಪುಗಳು ಮಾಡೋದ್ ಸಹಜ. ಈಗ ನಿಮ್ಗೆ ಮದ್ವೆ ಆಗೋಕ್ಕಿಂತ ಮೊದ್ಲು ಮಾಡಿರೋ ತಪ್ಪನ್ನ ನೀವೀಗ ರಿಪೀಟ್ ಮಾಡಿ ಅವ್ರಿಗೆ ಹೇಳ್ತಿದ್ದೀರಿ ಅಂದ್ರೆ ಅವ್ರ ಮನ್ಸಲ್ಲಿ ತಪ್ಪಿತಸ್ಥರು ಅಂತ ಬರೋದಿಲ್ಲ, ನೀವು ಅವ್ರಿಗೆ ಹಿಂಸೆ ಮಾಡ್ತಿದ್ದೀರಿ ಅಂತ ಬರುತ್ತೆ. ಇಬ್ರು ಹೊಂದಾಣಿಕೆ ಮಾಡ್ಕೊಂಡೋಗಿ ಇವತ್ತೇನಾದ್ರು ತಪ್ಪು ಮಾಡ್ತಿದಾರ ಅವರು ತಿಳ್ಸಿ ಹೇಳಿ, ಈ ತರ ಮಾಡೋದ್ ತಪ್ಪಲ್ಲಮ್ಮ, ಬದುಕೊಂದೇ ಇರೋದು. ಯಾಕಂದ್ರೆ ಇವತ್ತಿನ ಸಿಚುವೇಶನ್ ಅಲ್ಲಿ ಈ ತರ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರು, ಪ್ರೀವಿಯಸ್ ಆಗಿ ಯಾವ್ದೋ ಒಂದು ಫೇಲ್ ಆಗಿರೋದು, ಎಕ್ಸು, ಇವೆಲ್ಲ ತುಂಬಾ ಕಾಮನ್. ಹಂಗಿದ್ದಾಗ ನಾವ್ ಅದನ್ನೇ ದೊಡ್ಡ ವಿಚಾರ ಮಾಡೋದಕ್ಕಿಂತ ಇರೋದನ್ನ ಬಿಟ್ಬಿಟ್ಟು ಆ ಸಬ್ಜೆಕ್ಟ್ ಪ್ರೆಸ್ ಮಾಡದೆ ತಮಗೇನು ಒಳ್ಳೆ ವಿಚಾರಗಳು ಅವ್ರ ಲೈಫಲ್ಲಿ ನಡೆದಿರುತ್ತಲ್ಲ ಅದನ್ನ ಅವರು ಖುಷಿಯಿಂದ ಸೆಲೆಬ್ರೇಟ್ ಮಾಡಿದ್ರೆ ಆ ಹಳೆ ವಿಚಾರಗಳು ಕೂಡ ಪ್ರಸ್ತುತ ದಿನಮಾನಕ್ಕೆ ಬರೋದಿಲ್ಲ. ಆಮೇಲೆ ಇನ್ನು ಆಗ್ತಿರೋ ತಪ್ಪುಗಳನ್ನ ತಡೆದಂಗಾಗುತ್ತೆ. ಓಕೆ. ಆಮೇಲೆ ನಾವು ಇತ್ತೀಚೆಗೆ ಒಂದು ಗಮನಿಸ್ಬೋದು ನೋಡಿ, ಮದ್ವೆಗಿಂತ ಮುಂಚೆ ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ, ಲವ್ ಮಾಡ್ತಾ ಇರ್ತಾರೆ, ಹೊರಗಡೆ ಟ್ರಿಪ್ ಸುತ್ತೋದು, ಫಾರಿನ್ ಟ್ರಿಪ್ಗಳಿಗೂ ಹೋಗಿರ್ತಾರೆ, ಪ್ರೈವೇಟ್ ಫೋಟೋಸ್ಗಳನ್ನ ತಕ್ಕೊಂಡಿರ್ತಾರೆ, ಏನೋ ಒಂದು ಕಡೆ ಲವ್ ಬ್ರೇಕಪ್ ಆಗುತ್ತೆ. ಬಟ್ ಇವಾಗಿನ ಜನ್ರೇಷನ್ ಎಷ್ಟು ಮೆಚೋರ್ಡ್ ಆಗಿದ್ದಾರೆ ಅಂದರೆ ಪಾಸ್ಟ್ ಈಸ್ ಪಾಸ್ಟ್. ಸೊ ನಾವು ಅದನ್ನ ಮರ್ತಿದ್ದೀವಿ, ನಮಗೊಂದು ಹೊಸ ಸಂಬಂಧ ಬೇಕು, ಹೊಸ ಲೈಫ್ ಬೇಕು ಅಂತ ಅಂದವರಿಗೆ ಆ ಹೊಸ ಲೈಫ್ ಸಿಕ್ಕಿದೆ. ಬಟ್ ಇನ್ ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ ಆ ಹಳೆ ವಿಚಾರಗಳನ್ನೇ ಇಟ್ಕೊಂಡು ಮದುವೆ ಮಾಡ್ಕೊಂಡಿರ್ತಾರೆ, ಹಳೆ ವಿಚಾರಗಳೇನಾದ್ರು ಆಫ್ಟರ್ ಮ್ಯಾರೇಜ್ ಓಪನ್ ಆಯ್ತು ಅಂತಂದ್ರೆ ಅದನ್ನೇ ಇಟ್ಕೊಂಡು ಹರಾಜ್ ಮಾಡ್ತಾರೆ. ಸೊ ಇದ್ರ ಬಗ್ಗೆ ಅವರಿಗೆ ಒಂದು ಕೌನ್ಸಿಲಿಂಗ್ ಬೇಕು ಅಂತ ಅನ್ಸುತ್ತಾ? ಈ ಪ್ರೀ ಮ್ಯಾರಿಟಲ್ ಕೌನ್ಸಿಲಿಂಗ್ ಅಲ್ಲಿ ಅದೇ ಆಗ್ಬೇಕು ಮೇಡಮ್. ಅವ್ರದ್ದು ಏನ್ ಪಾಸ್ಟ್ ಇದೆ, ಅವ್ರ ಫ್ಯೂಚರ್ ಪ್ಲಾನ್ಸ್ ಏನಿದೆ ಅದೆಲ್ಲವೂ ಕೂಡ, ಮತ್ತೆ ಇವತ್ತಿನ ನೀವು ಹೇಳ್ದಂಗೆ ಎಷ್ಟು ಮೆಚುರಿಟಿಯಿಂದ ಹ್ಯಾಂಡಲ್ ಮಾಡ್ತಾರಂದ್ರೆ ಓಪನ್ ಆಗಿ ಕೇಳ್ತಿದಾರೆ, ನಿಮ್ಗೆ ಏನಾದ್ರು ಪಾಸ್ಟ್ ಇದೆನಾ, ಇದ್ರು ಕೂಡ ನೋ ಪ್ರಾಬ್ಲಮ್, ನೀವು ಶೇರ್ ಮಾಡ್ಬೋದು, ಐ ಆಮ್ ಆಲ್ಸೋ ಹ್ಯಾವ್ ಅ ಪಾಸ್ಟ್ ಅಂತ. ಹಂಗಿದ್ದಾಗ ಇಬ್ಬರ ಮಧ್ಯೆ ಆ ಕಮ್ಯುನಿಕೇಶನ್ ಎಕ್ಸ್ಚೇಂಜ್ ಆಯ್ತು ಅಂದ್ರೆ ಅವಳು ಮೊದಲೇ ಹೇಳಿದ್ಲಲ್ವಾ ಈ ತರ ಇತ್ತು ಅಂತ. ಸೊ ಇಟ್ ಗೋಯಿಂಗ್ ಟು ಬಿ ವೆರಿ ಗುಡ್. ತುಂಬಾ ಮುಖ್ಯ. ಅದನ್ನ ನೆಗೆಟಿವ್ ಆಗಿ ತಗೊಳ್ಳೋಕ್ಕಿಂತ ಅಕ್ಸೆಪ್ಟ್ ಮಾಡ್ಕೊಂಡ್ ಬಿಟ್ರೆ ಅದು ಪ್ರಾಬ್ಲಮೇ ಅಲ್ಲ. ಹೌದು. ಆಮೇಲೆ ಅವಾಗ ಇನ್ನು ನೆಗೆಟಿವ್ ಫಾರ್ಮ್ ಅಲ್ಲಿ ನಾವು ನೋಡೋದಾದ್ರೆ ಅವಾಗ ಹೇಳಿರೋ ವಿಚಾರನ ಇಬ್ರ ಮಧ್ಯೆ ಏನು ಹೊಂದಾಣಿಕೆ ಆಗದೆ ಮತ್ತೆ ಡಿವೋರ್ಸ್ ಬಂದಾಗ ಅದೇ ಮೇಜರ್ ಇಶ್ಯೂ ಇಟ್ಕೊಂಡು ಅದೇ ಗ್ರೌಂಡ್ ಮೇಲೆ ಡಿವೋರ್ಸ್ ತಗೊಳ್ಳೋ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಬಟ್ ಹೌ ವಿ ಹ್ಯಾವ್ ಕನ್ವೆ ಅನ್ನೋದು ಕೂಡ ಮುಖ್ಯ. ಓಕೆ. ಸೊ ಅನದರ್ ಮೋರ್ ಸಕ್ಸಸ್ ಸ್ಟೋರೀಸ್ ಹೇಳೋದಾದ್ರೆ? ಸಕ್ಸಸ್ ಸ್ಟೋರಿ ಬಿಕಾಸ್ ನಾನು ನಾರ್ತ್ ಕರ್ನಾಟಕ ಆಗಿರೋದ್ರಿಂದ ನನ್ನ ಕ್ಲೈಂಟ್ಸ್ ಆ ಕಡೆಯವರೇ ಜಾಸ್ತಿ ಮೇಡಮ್. ಬೆಂಗಳೂರಲ್ಲಿ ದುಡಿಯೋಕೆ ಬಂದಿರ್ತಕ್ಕಂಥವ್ರು, ಇಂಥದ್ರಲ್ಲಿ ತುಂಬಾ ತೀರಾ ಬಡ ಕುಟುಂಬ ಅಂತ ಗಾರೆ ಕೆಲ್ಸಕ್ಕೆ ಬಂದಿರ್ತಕ್ಕಂಥವ್ರು ಅಂತ ಹೇಳ್ಬೋದು. ಗಾರೆ ಕೆಲಸ ಮಾಡೋರು ಡೈವರ್ಸಿಗೆ ಬಂದ್ಬಿಟ್ರ? ಕರೆಕ್ಟ್. ಯಾಕಂದ್ರೆ ಇಲ್ಲಿ ಎಮೋಷನ್ಸ್ ಇದು ಡೆವಲಪ್ ಆಗದೆ ಫ್ಯಾಮಿಲಿ ಲಾ ಎಮೋಷನ್ಸ್ ಮೇಲೆ ಮೇಡಮ್. ಗಾರೆ ಕೆಲ್ಸಕ್ಕೆ ಬಂದಿರ್ತಕ್ಕಂಥವರಲ್ಲಿ ಹುಡುಗನಿಗೆ ಯಾವುದೋ ಪಕ್ಕದ ರಾಜ್ಯದಿಂದ ಬಂದಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಹೆಣ್ಮಕ್ಳ ಮೇಲೆ ಏನೋ ಪ್ರೀತಿ ಮೋಹ ಆಗತ್ತೆ. ಆ ಹೆಣ್ಮಗ್ಳು ಗಾರೆ ಕೆಲ್ಸಕ್ಕೆ ಬಂದಿದ್ದಾಳೆ, ಸೇಮ್ ಅದೇ ತರನೇ ಅವ್ರು ಏನ್ ಮಾಡ್ತಾರೆ, ನಂಗೆ ಡಿವೋರ್ಸ್ ಕೊಡು ಅಂತ ಆ ಹೆಣ್ಮಗಳನ್ನ ತೀರಾ ಹಿಗ್ಗಾಮುಗ್ಗ ಹೊಡೆದ್ಬಿಟ್ಟು ತುಂಬಾ ಗಾಯಗಳಾಗಿ MLC ಆಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಆಗಿ 498 FIR ಹಾಕ್ಸೋ ಟೈಮಲ್ಲಿ ಆ ಹೆಣ್ಮಗಳು ಹೇಳ್ತಾಳಂದ್ರೆ ಹೊಡೆದಿರೋದು ನನ್ನ ಗಂಡ, ನಾನು FIR ಹಾಕ್ಸಕ್ ರೆಡಿ ಇಲ್ಲ ಅಂತ. ಆ ಟೈಮಲ್ಲಿ ಆ ಮನುಷ್ಯನಿಗೆ ಅದು ಏನ್ ಅನ್ಸುತ್ತೋ ಇಲ್ಲ ಆ ಕುಟುಂಬದವ್ರ ಇಂಟರ್ಫಿಯರೆನ್ಸು, ನಾನು
ಹುಡುಗಿ ಸೈಡ್ ಹೋಗಿದ್ದೆ. ನಾನು ಡಿವೋರ್ಸ್ ಕೊಡಕ್ ರೆಡಿ ಇಲ್ಲ, FIR ಹಾಕ್ಸಕ್ಕೂ ರೆಡಿ ಇಲ್ಲ, ಅಷ್ಟು ಹೊಡೆದಿದ್ದಾನೆ. MLC ಆಗಿದೆ. ನಾನು ನನ್ನ ಗಂಡನ ಮೇಲೆ FIR ಕೊಡೋದಿಲ್ಲ, ನನ್ನ ಗಂಡ ಬೇಕು ನನಗೆ ಅಂತ. ಆ ಹೆಣ್ಮಕ್ಳು ನೋಡಿ ಎಷ್ಟು ಮುಗ್ಧ ಜೀವಿಗಳಿರ್ತಾರೆ. ಇವತ್ತು ಬರೀ ಜಸ್ಟ್ ಒಂದು ನಾವು ಯಾವುದೋ ಗ್ಲಾಸಿಂದ ನೀರು ಚೆಲ್ಲಿದ್ರೆ ಸಾಕು ಮುಖದ ಮೇಲೆ, ಹೆಣ್ಮಕ್ಳಿಗೆ ನನ್ನ ಮುಖದ ಮೇಲೆ ನೀರು ಚೆಲ್ದ ಅವನು ಅಂತ ಹೇಳಿ ಈಗೋನ ಬೆಳೆಸ್ಕೊಂಡು ಸಂಸಾರಗಳನ್ನ ಹಾಳು ಮಾಡ್ಕೊಂಡವ್ರು ಇದ್ದಾರೆ. ಕೈ ಕಾಲು ಮುರಿಯೋಂಗ್ ಹೊಡೆದ್ರು ಕೂಡ ನನ್ನ ಗಂಡ ಬೇಕನ್ನೋ ಆ ಮನಸ್ಥಿತಿಯ ಹೆಣ್ಮಗಳು, ಅವಳ ಮನಸ್ಥಿತಿಯಿಂದ ಅವಳ ಕುಟುಂಬ ಉಳಿತು ಅಂತ ಹೇಳ್ಬಹುದು. ಹುಡುಗನ ಕಡೆ ಕುಟುಂಬದವ್ರು ಬಂದ್ರು, ಹುಡುಗಿ ಕಡೆ ಕುಟುಂಬದವ್ರು ಬಂದ್ರು, ಅವಳನ್ನ ಬೆಂಗಳೂರು ಬಿಡಿಸೇ ಕರ್ಕೊಂಡ್ ಬಿಟ್ಟು ಹೋದ್ರು. ಆಗ ಏನು ಈ ಬೇರೆ ರಾಜ್ಯದವಳ ಹೆಣ್ಮಗಳ ಜೊತೆಗೆ ಆ ಒಂದು ಸಂಬಂಧ ಕಾಂಟ್ಯಾಕ್ಟ್ ಯಾವಾಗ ಕಟ್ಟಾಯ್ತು, ಅವ್ರ ಸುಖಿ ಕುಟುಂಬ ಅಂತ ಹೇಳಿ. ಓಕೆ.